ದಹಿ ಹಂಡಿ ಈ ಟೈಪ್ ಪಿರಮಿಡ್ನ ಕಟ್ಟಿ ಆ ಮಡಿಕಿನ ಎದಕ್ಕೆ ಹೊಡಿತಾರ ಅನ್ನೋದಕ್ಕೆ ಒಂದು ಹಿಸ್ಟೋರಿಕಲ್ ರೀಸನ್ ಐತ್ರಿ. ನಮಸ್ಕಾರ ಎಲ್ಲರಿಗೂ. ಮಹಾರಾಷ್ಟ್ರದಾಗ ಒಂದು ದಹಿ ಹಂಡಿ, ಕನ್ನಡದಾಗ ಮೊಸರು ಗಡಿಗೆ ಒಡಿಯೋದು ಅಂತಾರೆ, ಅಂಥದ್ದು ಒಂದು ಫಂಕ್ಷನ್ನ ಮಾಡತ್ತಾರೆ ಇಲ್ಲಿ. ಈ ಟೈಪ್ ಮೇಲೆ ಕಟ್ಟಿರೋ ಗಡಿಗೆನ ಒಡಿಯೋ ಈ ಕಲ್ಚರಲ್ ಮತ್ತು ಟ್ರೆಡಿಷ್ನಲ್ ಗೇಮ್ನ ಭಾಳ ವರ್ಷಗಳಿಂದ ಫಾಲೋ ಮಾಡ್ಕೊತ ಬರತ್ತಾರ್ರಿ. ಹಿಂಗ್ಯಾಕೆ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಅಂತ ಬರ್ರಿ. ಶ್ರೀಕೃಷ್ಣಗೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಬೆಣ್ಣೆ ಮೊಸರು ಅಂದ್ರೆ ಭಾಳ ಇಷ್ಟ ಆಕಿತ್ತಂತ. ಅವ್ರ ಮನೆಯೊಳಗೆ ಮತ್ತು ಬೇರೆಯವ್ರ ಮನೆಯೊಳಗೆ ಇಟ್ಟಿದ್ದ ಬೆಣ್ಣೆ ಮೊಸರನ್ನ ಕಳುವು ಮಾಡಿ ಶ್ರೀಕೃಷ್ಣ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ತಿಂತಿದ್ರಂತ. ಹಿಂಗೆ ಡೈಲಿ ಮಾಡ್ತಿದ್ರಂತ ಅವ್ರು. ಅದನ್ನ ನೋಡಿ ಆ ಊರಿನ ಮಹಿಳೆಯರಿಗೆ ಬೇಜಾರು ಬಂದು ಒಂದು ಪ್ಲ್ಯಾನ್ ಮಾಡಿದ್ರಂತ. ಅವ್ರ ಕೈಗೆ ಸಿಗ್ಲಂಗ ಆ ಮಡಿಕೆನ ಎಲ್ಲ ಮೇಲ್ ಕಟ್ಟಿ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರಂತ. ಆ ಮಡಿಕೆ ಎಲ್ಲ ಮೇಲ್ ಕಟ್ಟಿಟ್ಟಾಗ ಕೃಷ್ಣ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಈ ಟೈಪ್ ಪಿರಮಿಡ್ನ ಮಾಡಿ ಆ ಮಡಿಕೆ ಒಡೆದು ಅದ್ರ ಒಳಗಿಂದ ಬೆಣ್ಣೆ ಮೊಸರನ್ನ ತಿನ್ನಾಕ ಸ್ಟಾರ್ಟ್ ಮಾಡಿದ್ರಂತ. ಸೊ ನಾವು ಈಗ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಗುಜರಾತ್ ಒಳಗೆ ಈ ಟೈಪ್ ಕೃಷ್ಣ ಜನ್ಮಾಷ್ಟಮಿ ದಿನ ದಹಿ ಹಂಡಿ ಅಥವಾ ಮೊಸರು ಒಡೆಯೋದು ಫಂಕ್ಷನ್ ಅಂತ ಮಾಡ್ತಾರ್ರಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಐತ್ರಿ, ಆದ್ರೆ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಕೈತಿ ಗೊತ್ತಿಲ್ಲ. ಮಹಾರಾಷ್ಟ್ರದಾಗ ಕಪೋಲಿ ಅನ್ನೋ ಊರೊಳಗೆ ಈ ಟೈಪ್ ಫಂಕ್ಷನ್ ಮಾಡತ್ತಾರೆ. ಐ ಆಮ್ ವೆರಿ ಎಕ್ಸೈಟೆಡ್ ಗೈಸ್, ಯಾಕಂತಂದ್ರೆ ಇಂಥ ಗೇಮ್ನ ಫಸ್ಟ್ ಟೈಮ್ ನೋಡಕ್ಕೆ ಹೋಗತ್ತೀವ್ರಿ. ನೋಡ್ರಿ, ಒಂದು ಕ್ರೇನ್ ತಂದಾರ, ಇಷ್ಟು ಹೈಟ್ ಇರೋದನ್ನು ಹೊಡಿತಾರ. ಈ ವಿಡಿಯೋ ಪೂರ್ತಿ ನೋಡ್ರಿ, ಗೊತ್ತಾಕೈತಿ ನಿಮ್ಗೆ. लेकिन ये साला कर क्या रहा है यहाँ पे? Oh, hell no, man. What the fuck, man? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಇವಾಗ ಸ್ಟಾರ್ಟ್ ಆಕೈತೆ ನೋಡ್ರಿ ಅಸಲಿ ಆಟ. ವೇಟ್ ಗೈಸ್, ಫಸ್ಟ್ ಗೇಮ್ನ ನೋಡೋಕ್ಕಿಂತ ಮೊದಲು ಅದ್ರ ರೂಲ್ಸ್ ನಮಗೆ ಗೊತ್ತಿದ್ರೆ ಗೇಮ್ನ ನೋಡೋಕೆ ಇನ್ನೂ ಮಜಾ ಬರ್ತೈತಿ ಮತ್ತು ಇಂಟ್ರೆಸ್ಟಿಂಗ್ ಇರ್ತೈತಿ. ಸಿಂಪಲ್ ರೂಲ್ಸ್ ಏನಂತಂದ್ರೆ, ಇಲ್ಲೇ ಪಾರ್ಟಿಸಿಪೇಟ್ ಮಾಡೋ ಪೂರಾ ಟೀಮ್ಗೆ ಗೋವಿಂದ ಪಟಾಕ ಅಥವಾ ಮಂಡಳ ಅಂತ ಕರೀತಾರೆ. ಈ ಟೈಪ್ ಪಿರಮಿಡ್ನ ಕಟ್ಟಿದ ಮೇಲೆ ಟಾಪ್ ಮೇಲೆ ಯಾರು ಇರ್ತಾರೆ ನೋಡ್ರಿ, ಅವರಿಗೆ ಗೋವಿಂದ ಅಂತ ಕರೀತಾರೆ. ಮತ್ತು ಈ ಗೇಮ್ದು ಮೇನ್ ಉದ್ದೇಶ ಏನಂತಂದ್ರೆ, ಅಲ್ಲಿ ಮೇಲೆ ಕಟ್ಟಿರೋ ಮಡಿಕೆಯನ್ನು ಹೊಡೆಯೋದಾಗಿರ್ತೈತಿ. ಅಲ್ಲಿ ಮಠ ಮೇಲೆ ಹೋಗಕ್ಕೆ ಯಾವುದೋ ಲ್ಯಾಡರ್ ಆಗಲಿ, ರೋಪ್ಸ್ ಆಗಲಿ ಮತ್ತು ಯಾವುದೋ ಮೆಕ್ಯಾನಿಕಲ್ ಸಪೋರ್ಟ್ನ ತಗೊಂಡು ಹೋಗ್ಲಂಗ ಬರೀ ಅಲ್ಲಿರೋ ಪಾರ್ಟಿಸಿಪೆಂಟ್ ಸಪೋರ್ಟ್ ತಗೊಂಡು ಹೋಗ್ಬೇಕ್ರಿ. ಮತ್ತು ಒಂದೊಂದು ಕಡೆ ಟೈಮಿಂಗ್ಸ್ ಇಟ್ಟಿರ್ತಾರೆ, 5-10 ನಿಮಿಷ ಒಂದೊಂದು ಅಟೆಂಪ್ಟಿಗೆ. ಕಡಿಮೆ ಟೈಮ್ ಒಳಗೆ ಹೋಗಿ ಯಾರು ಆ ಮಡಿಕೆನ ಹೊಡಿತಾರೆ ನೋಡ್ರಿ, ಅವರ ವಿನ್ ಆದಂಗೆ. ವಿನ್ ಆದವ್ರಿಗೆ ಪ್ರೈಸ್ ಮನಿ ಇರ್ತೈತಿ ಮತ್ತು ಕಪ್ನ ಕೊಡ್ತಾರೆ. ಮೇನ್ ಸೇಫ್ಟಿ ರೂಲ್ಸ್ ಏನಂತ ಅಂದ್ರೆ, ಪಿರಮಿಡ್ ಟಾಪಿಗೆ ಹೋಗೋ ಪಾರ್ಟಿಸಿಪೆಂಟ್ಗೆ ಹೆಲ್ಮೆಟ್ ಮತ್ತು ಸೇಫ್ಟಿ ರೋಪ್ಸ್ ಕಂಪಲ್ಸರಿ ಇರಬೇಕು. ಈ ಟೀಮ್ ನೋಡ್ರಿ, ಅಲ್ಲಿ ಬಂದಿರೋ ಮೇನ್ ಗೆಸ್ಟ್ಗೆ ಸಲಾಮ್ ಹೊಡೆದು ವೆಲ್ಕಮ್ನ ಮಾಡತ್ತಾರೆ.
ಮಳೆ ಬಂದರೂ ಬಿಡಾತಿಲ್ಲ ನೋಡ್ರಿ, ಎಷ್ಟು ಹುರುಪ್ ಅದಾರ ಹುಡುಗರು ಹಂಗ ಹತ್ರ ಹತ್ರ. ಗೋವಿಂದ. ಬಿದ್ರು. ಇದು ಒಂದು ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ರಿ. ಹಿಂಗೆ ಪಿರಾಮಿಡ್ನ ಕಟ್ಟಿ ಮಡಕಿ ಹೊಡಿಬೇಕಂತ ಅಂದ್ರೆ ಅದರಿಂದ ಒಂದು ಟೀಮ್ ವರ್ಕ್ ಇರ್ತೈತಿ, ಕೆಳಗೆ ನಿಂತವ್ರದ್ದು ಸ್ಟ್ರೆಂತ್ ಇರ್ತೈತಿ, ಮಿಡಲ್ ಇದ್ದವ್ರದ್ದು ಕೋಆರ್ಡಿನೇಷನ್ ಇರ್ತೈತಿ, ಮತ್ತು ಮೇಲಿರೋರ್ದು ಬ್ಯಾಲೆನ್ಸಿಂಗ್ ಇರ್ತೈತಿ. ಇದೆಲ್ಲ ಸೇರಿದ್ರೆ ಆ ಟೀಮ್ದು ಪವರ್ ಏನಂತ ಗೊತ್ತಾಕಿದ್ರಿ. ಎಲ್ಲ ಟೀಮ್ಗೂ ಪಾರ್ಟಿಸಿಪೇಟ್ ಮಾಡೋಕೆ ಟೈಮ್ ಕೊಟ್ಟಿದ್ರು. ಆದರೆ ಈ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕೊಂಡಿರೋ ಟೀಮ್ ಏನೋ ಕಡಿಮೆ ಟೈಮ್ ಒಳಗೆ ಚಲೋ ಪರ್ಫಾರ್ಮೆನ್ಸ್ ಕೊಟ್ಟೈತೆ ಅಂತ ಅಂದು ಆ ಮೇಲಿರೋ ಮಡಕಿ ಹೊಡ್ಯಾಕೆ ಫೈನಲ್ ಚಾನ್ಸ್ ಇವರಿಗೆ ಕೊಟ್ಟಾರ ನೋಡ್ರಿ. ಇದ ಫೈನಲ್ ರೌಂಡ್ ಆಗಿರ್ತೈತಿ ಇವರ ಮಡಕಿನ ಹೊಡೆಯೋದು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿ ಎಂಡ್ ಆಗಿದ್ರೆ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಜೈ ಹಿಂದ್, ಜೈ ಕರ್ನಾಟಕ.